ನಮ್ಮ ಕ್ಲಿನಿಕ್ಗಳ ಸ್ಥಿತಿಗತಿಗಳ ಸುಧಾರಣೆಗೆ ಬಿಬಿಎಂಪಿ ಹೊಸ ಪ್ಲಾನ್ ಅನ್ನು ಮಾಡಿದೆ. ಇನ್ನು ಮುಂದೆ ಕ್ಲಿನಿಕ್ನಲ್ಲೇ ಯೋಗ ಕ್ಲಾಸ್ ನಡೆಸೋಕೆ ತಯಾರಿಯನ್ನು ನಡೆಸಿದೆ. ಬಿಬಿಎಂಪಿಯ ಈ ನಿರ್ಧಾರಕ್ಕೆ ಸಿಟಿ ಮಂದಿ ಕೂಡ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ನಮ್ಮ ಕ್ಲಿನಿಕ್ಗಳಲ್ಲಿ ಇನ್ಮುಂದೆ ಯೋಗ ಯೋಗ ವಾರಕ್ಕೊಮ್ಮೆ ಯೋಗ ನಡೆಸೋಕೆ ಸಜ್ಜಾದ ಪಾಲಿಕೆ. ಕೊಳಗೇರಿ ನಿವಾಸಿಗಳು, ದಿನಗೂಲಿ ಕಾರ್ಮಿಕರು ಮತ್ತು ದುರ್ಬಲ ವರ್ಗಗಳಿಗೆ ಸುಲಭವಾಗಿ ವೈದ್ಯಕೀಯ ಸೇವೆ ಸಿಗಬೇಕು ಅನ್ನೋ ಉದ್ದೇಶದಿಂದ ನಮ್ಮ ಕ್ಲಿನಿಕ್ಗಳನ್ನು ಆರಂಭಿಸಲಾಗಿದೆ. ಆದರೆ ಈ ಕ್ಲಿನಿಕ್ಗಳು ಹೆಸರಿಗಷ್ಟೇ ಇದ್ದು ಜನರು ಮಾತ್ರ ಇತ್ತ ತಲೆ ಹಾಕ್ತಿಲ್ಲ. ಔಷಧಿ ಕೊರತೆ ಸೇರಿದಂತೆ ಮೂಲ ಸೌಕರ್ಯ ಕೊರತೆಯಿಂದಾಗಿ ಚಿಕಿತ್ಸೆ ಬರೋಕೆ ಹಿಂದೇಟು ಹಾಕ್ತಿದ್ದಾರೆ. ಇದೀಗ ಕ್ಲಿನಿಕ್ಗಳಿಗೆ ಹೊಸ ಟಚ್ ಕೊಡೋದಕ್ಕೆ ಪಾಲಿಕೆ ಮುಂದಾಗಿರುವಂಥದ್ದು. ನಗರದ 230 ಕ್ಲಿನಿಕ್ಗಳಲ್ಲಿ ವಾರಕ್ಕೊಮ್ಮೆ ಯೋಗ ಶಿಕ್ಷಣ ನೀಡೋಕೆ ಸಜ್ಜಾಗಿದೆ. ಯೋಗ, ಆಯುರ್ವೇದ ಇತ್ಯಾದಿ ಕೂಡ ಹೋಲಿಸ್ಟಿಕ್ ಆಗಿ ಕೊಡಬೇಕು ಅಂತ 2022-23 ಅಲ್ಲಿನೇ ಈ ಸ್ಕೀಮ್ ಬಂದಾಗಲೇ ಇತ್ತು. ಕೆಲವು ಕಡೆಗೆ ಸ್ವಯಂ ಪ್ರೇರಣೆಯಿಂದ ಮಾಡಿದ್ದಾರೆ. MOH ಅವರು ತಮ್ಮ ಪ್ರಸ್ತಾವನೆಯನ್ನು ಸಲ್ಲಿಸ್ತಾರೆ. ನಮ್ಮ ಇತಿಮಿತಿ ಹಣದ ಇತಿಮಿತಿ ಏನಿದೆ ಅದರ ಬಗ್ಗೆನೇ ಅದಕ್ಕೆ ವ್ಯವಸ್ಥೆ ಮಾಡುತ್ತೇವೆ. ನ್ಯಾಷನಲ್ ಹೆಲ್ತ್ ಮಿಷನ್ ಅಡಿಯಲ್ಲಿ ವಾರಕ್ಕೊಮ್ಮೆ ಯೋಗ ಕ್ಲಾಸ್ ನಡೆಸೋಕೆ ಪ್ಲಾನ್ ಮಾಡಿರೋ ಪಾಲಿಕೆ ಇದಕ್ಕಾಗಿ ಆಶಾ ಕಾರ್ಯಕರ್ತೆಯರನ್ನ ಬಳಸಿಕೊಳ್ಳೋದಕ್ಕೆ ತಯಾರಿ ನಡೆಸಿದೆ. ನಮ್ಮ ಕ್ಲಿನಿಕ್ಗಳಲ್ಲಿ ಪ್ರತ್ಯೇಕ ಕೊಠಡಿಗಳನ್ನ ಸಿದ್ಧಪಡಿಸುತ್ತಿದೆ. ಸದ್ಯ ತಿಂಗಳಲ್ಲಿ 4 ದಿನ ಯೋಗ ತರಗತಿ ನಡೆಸೋಕೆ ನಿರ್ಧಾರವನ್ನು ಮಾಡಿದ್ದು ಈ ಮೂಲಕ ಜನರನ್ನ ಆಕರ್ಷಣೆ ಮಾಡೋದಕ್ಕೆ ಮುಂದಾಗಿದೆ. ಈ ಬಗ್ಗೆ ರಿಯಾಕ್ಷನ್ ಕೊಟ್ಟ ಸ್ಥಳೀಯರು ಪಾಲಿಕೆ ಒಳ್ಳೆ ತೀರ್ಮಾನ ತೆಗೆದುಕೊಂಡಿದೆ ಅಂತ ಹೇಳಿದ್ದಾರೆ. ಒಳ್ಳೇದು ಅನ್ಸುತ್ತೆ ಸರ್, ಮೈಗೆ ಒಂದು ಉಲ್ಲಾಸ ಚೆನ್ನಾಗಿರುತ್ತೆ ಅಂತ ಅಷ್ಟೇನೇನು. ಯೋಗ ಮಾಡಿದ್ರೆ ಒಳ್ಳೇದು, ಹೆಲ್ತ್ಗೆ ಒಳ್ಳೇದು. ಜನಗಳಿಗೆ ತುಂಬ ಜನ ಮನೆಯಲ್ಲಿ ಯೋಗ ಮಾಡೋಕ್ಕಾಗಲ್ಲ, ಇಲ್ಲಾದರೂ ಬಂದು ಮಾಡ್ತಾರೆ. ನಾವು ಫೀಲ್ಡಲ್ಲಿ ಹೋಗ್ತಾ ಇರ್ತೀವಲ್ಲ, ಹೇಳ್ತೀವಿ, ಇಲ್ಲಿ ಕಳಿಸ್ತೀವಿ, ಬಂದು ಮಾಡಿ, ಫ್ರೀ ಇದೆ, ನಿಮ್ಮ ಟೈಮ್ ಮಾಡ್ಕೊಂಡು ಟೈಮಿಂಗ್ ಎಲ್ಲ ಹೇಳಿದ್ರೆ ಅವ್ರು ಬಂದು ಬರ್ತಾರೆ. ಬರ್ತವೆ ಭಾರಿ ಒಳ್ಳೇದು, ಆರೋಗ್ಯಕ್ಕೆ ಭಾರಿ ಒಳ್ಳೇದು. ಬಂದೇ ಬರ್ತೀವಿ, ಎಲ್ರಿಗೂ ಅನುಕೂಲ ಆಯ್ತು. ನಾನು ಇನ್ನೊಂದು 4 ಜನಕ್ಕೆ ನಾನು ಹೆಲ್ಪ್ ಆಗಿ ಹೇಳ್ತೀನಿ, ವಾರಕ್ಕೊಂದು ಸರಿ ಬನ್ನಿರಿ, ಹೆಲ್ತಿಗೆ ಮಾಡಿರಿ, ಎಲ್ಲ ಆರೋಗ್ಯ ಚೆನ್ನಾಗಿರ್ಲಿಂದ ನಾನೇ ಕರ್ಕೊಂಡು ಬರ್ತೀನಿ. ಜನರಿಲ್ಲದೆ ಬಡಗುಡುತ್ತಿರುವಂತಹ ನಮ್ಮ ಕ್ಲಿನಿಕ್ಗಳತ್ತ ಜನರನ್ನ ಸೆಳೆಯುವಲ್ಲಿ ಪಾಲಿಕೆ ಪ್ಲಾನ್ ಎಷ್ಟರ ಮಟ್ಟಿಗೆ ಸಕ್ಸಸ್ ಆಗತ್ತೆ ಅನ್ನೋದನ್ನ ಕಾದ್ ನೋಡ್ಬೇಕಿದೆ. ಇನ್ಮುಂದೆ ನಮ್ಮ ಕ್ಲಿನಿಕ್ ಅಲ್ಲಿ ಯೋಗ ಕ್ಲಾಸ್ ಏನೋ ಶುರು ಆಗುತ್ತೆ, ಆದ್ರೆ ಇದು ಎಷ್ಟರ ಮಟ್ಟಿಗೆ ಕಾರ್ಯಗತವಾಗುತ್ತೆ ಕಾದ್ ನೋಡ್ಬೇಕು. ಕ್ಯಾಮರಾ ಪರ್ಸನ್ ಎಡ್ವಿನ್ ಜೊತೆ ಶರಣು ಹಂಪಿ, ನ್ಯೂಸ್ 18. ಕೆಎಂಎಫ್ ಉತ್ತಮ ಹೈನುಗಾರಿಕೆಗೆ ಹೆಸರುವಾಸಿಯಾಗಿದೆ. ನಂದಿನಿ ಉತ್ಪನ್ನಗಳು ವಿದೇಶದಲ್ಲೂ ಬಹಳ ಖ್ಯಾತಿ ಪಡೆದಿದೆ. ಇದಕ್ಕೆ ಮೂಲ ಕಾರಣ ನಮ್ಮ ರೈತರ ಹೈನುಗಾರಿಕೆಯಿಂದ ಇಷ್ಟರ ಮಟ್ಟಿಗೆ ಕೆಎಂಎಫ್ ಹೆಸರು ಗಳಿಸ್ತಾ ಇದೆ. ಇಂತಹ ಬೆನ್ನೆಲುಬಾಗಿರುವಂತಹ ರೈತರನ್ನ ಇವತ್ತು ಕೆಎಂಎಫ್ ಸನ್ಮಾನಿಸಿದೆ. ರೈತರಿಗಾಗಿ ಇವತ್ತು ನಗರದ ಜಿಕೆವಿಕೆಯಲ್ಲಿ ಪ್ರಗತಿಪರ ಹೈನುಗಾರಿಕೆಯರ ತಾಂತ್ರಿಕ ವಿಚಾರಗೋಷ್ಠಿಯನ್ನು ಮಾಡಲಾಯಿತು. ಇದರಲ್ಲಿ ರೈತರಿಗೆ ಬೇಕಾದ ಮಾಹಿತಿಗಳನ್ನು ಒದಗಿಸುವುದರ ಜೊತೆಗೆ ತಂತ್ರಜ್ಞಾನ ಅಳವಡಿಕೆಯ ಬಗ್ಗೆಯೂ ತಿಳಿಸಲಾಯಿತು. ಜೊತೆಗೆ ಹೊಸದಾದ ಅಪ್ಲಿಕೇಶನ್ ಹಾಗೂ ಉಪಯುಕ್ತವಾಗುವಂತಹ ಕೈಪಿಡಿಯನ್ನ ಸಚಿವ ವೆಂಕಟೇಶ್ ರಿಲೀಸ್ ಮಾಡಿತ್ತು. ಹೈನುಗಾರಿಕೆಯಲ್ಲಿ ಹೆಚ್ಚು ಹಾಲು ಉತ್ಪಾದನೆ ಮಾಡಿದ 5 ರೈತರಿಗೆ 100 ಗ್ರಾಂ ಚಿನ್ನದ ಉಡುಗೊರೆ ನೀಡಿ ಸನ್ಮಾನಿಸಲಾಯಿತು. ಇನ್ನು ಕಾರ್ಯಕ್ರಮದಲ್ಲಿ ಕೆಎಂಎಫ್ ಎಂಡಿ ಜಗದೀಶ್ ಹಾಗೂ ಒಕ್ಕೂಟದ ನಿರ್ದೇಶಕರು ಭಾಗಿಯಾಗಿದ್ದರು. ಹಲವಾರು ರೈತರುಗಳು ಕಾಣದ ಮರೆಯಲ್ಲಿ ನಿಂತ್ಕೊಂಡು ನಮಗೆ ಹಾಲನ್ನು ಹಾಕ್ತಾ ಇದ್ದಾರೆ. ಎಷ್ಟು ಹಾಲನ್ನು ಹಾಕ್ತಾ ಇದಾರೆ ಅಂದ್ರೆ ಕೆಲವರು 100 ಲೀಟರ್ ಆಗ್ತಿದ್ದಾರೆ, ಕೆಲವರು 300 ಆಗ್ತಿದ್ದಾರೆ, ಕೆಲವರು 1000 ಮೇಲೆ ಆಗ್ತಿದ್ದಾರೆ. ಅವ್ರನ್ನ ಗುರುತಿಸುವಂತ ಒಂದು ಕೆಲಸ ಆದ್ರೆ ಖಂಡಿತವಾಗ್ಲೂ ಕೂಡ ಅವರು ನಮ್ಮೊಂದಿಗೆ ಜೊತೆಗಿದ್ದೀವಿ, ನಮ್ಮೊಂದಿಗೆ ಯಾವಾಗ್ಲೂ ಇರ್ತೀವಿ ಅನ್ನೋ ಒಂದು ಅಭಿಪ್ರಾಯ ವ್ಯಕ್ತಪಡಿಸ್ತಾರೆ ಅಂತ ನಾವು ರಾಜ್ಯದ ಎಲ್ಲಾ ರೈತರನ್ನ ಅಂದ್ರೆ 80 ಲೀಟರ್ಗಿಂತ ಹೆಚ್ಚು ಹಾಲು ಹಾಕುವಂತ ರೈತರನ್ನ ಕರೆಸಿ ಅವ್ರಿಗೆ ಒಂದು ಸನ್ಮಾನವನ್ನ ಮಾಡಿ ಅವ್ರಿಗೆ ನಾವು ಯಾವ ರೀತಿ ಆರ್ಥಿಕ ನೆರವನ್ನ ನಾವು ಒದಗಿಸಬಹುದು ಅಂತ ಈ ಒಂದು ವಿಚಾರಗೋಷ್ಠಿಯ ಮುಖಾಂತರ ನಾವು ಚರ್ಚೆಯನ್ನ ಮಾಡ್ಕೊಂಡಿದೀವಿ. ಮುಂದಿನ ದಿನಗಳಲ್ಲಿ ಖಂಡಿತವಾಗ್ಲೂ ನಾವು ಅವ್ರಿಗೆ ರೀಚ್ ಔಟ್ ಆಗಿ ಅವರ ಏನು ಬೇಡಿಕೆಗಳಿದೆ ಅದನ್ನ ಪರಿಗಣಿಸಿ ನಾವು ಅವ್ರ ಜೊತೆ ಇರ್ತೀವಿ ಅನ್ನೋ ಭರವಸೆಯನ್ನು ಕೊಡ್ತಾ ಹಾಲಿನ ಉತ್ಪಾದನೆಯನ್ನು ಹೆಚ್ಚು ಮಾಡಬೇಕು ಅನ್ನೋದು ಈ ಕಾರ್ಯಕ್ರಮದ ಉದ್ದೇಶ.